ಕುಸಿದ ಕಾಳಿ ಸೇತುವೆಯ ತೆರವು ಮಾಡುತ್ತಿದ್ದ ಭಾಗದ ಪಿಲ್ಲರ್ ಕುಸಿದು ಸ್ಲ್ಯಾಬ್ ನದಿಗೆ ಜಾರಿರುವ ಘಟನೆ ನಡೆದಿದೆ. ತಳದಿಂದಲೇ ಮುರಿದಿರುವ ಈ ಪಿಲ್ಲರ್ ನದಿಗೆ ಬಿದ್ದಿದ್ದರಿಂದ ಹೊಸ ಸೇತುವೆಗೆ ತಗುಲಿ ಉಂಟಾಗಬಹುದಾದ ಇನ್ನೊಂದು ಅವಘಡದಿಂದ ಬಚಾವಾದಂತಾಗಿದೆ. ಶುಕ್ರವಾರದ ನಸುಕಿನಲ್ಲಿ ಈ ದುರ್ಘಟನೆ ನಡೆದಿದ್ದು, ಈ ವೇಳೆ ಯಾವುದೇ ತೆರವು ಕಾರ್ಯಾಚರಣೆ ನಡೆಯದಿದ್ದ ಹಿನ್ನೆಲೆಯಲ್ಲಿ ಇನ್ನಷ್ಟು ಹಾನಿ ತಪ್ಪಿದೆ. ಪ್ರತಿನಿತ್ಯ ದಿನವಿಡೀ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು, ರಾತ್ರಿ 12 ಗಂಟೆಯವರೆಗೂ ನಡೆಯುತ್ತಿರುತ್ತದೆ. ಆದರೆ ಆ ಬಳಿಕ ಈ ದುರ್ಘಟನೆ ನಡೆದಿದೆ ಎನ್ನಲಾಗಿದೆ. ಕಳೆದ ಆಗಸ್ಟ್ ರಂದು ಮಳೆಯ ಅಬ್ಬರಕ್ಕೆ ಕಾಳಿ ಸೇತುವೆಯೇ ಕುಸಿದು ಬಿದ್ದು ಸೇತುವೆ ಮೇಲೆ ಚಲಿಸುತ್ತಿದ್ದ ಲಾರಿ ಸಹ ನದಿಯಲ್ಲಿ ಮುಳುಗಡೆಯಾಗಿ ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದ. ಇನ್ನು ಇದೀಗ ಸೇತುವೆ ತೆರವು ಮಾಡುವ ಕಾರ್ಯ ನಡೆಯುತ್ತಿದ್ದು, ಈ ವೇಳೆ ಮತ್ತೆ ಹಳೆಯ ಸೇತುವೆಯ ಪಿಲ್ಲರ್ ಕುಸಿತ ಉಂಟಾಗಿದೆ. ಸೇತುವೆಯ ತೆರವು ಮಾಡುವ ಕೆಲಸ ಕಳೆದ 4-5 ತಿಂಗಳಿಂದ ಆರಂಭಿಸಲಾಗಿದೆ. ಸೇತುವೆಯ ಉಳಿದ ಭಾಗವನ್ನ ಹಂತ ಹಂತವಾಗಿ ತೆರವು ಮಾಡಲಾಗ್ತಿದೆ. ಆದರೆ ಮುರಿದು ಬಿದ್ದ ಸೇತುವೆಯ ಒಂದು ಭಾಗ ನಿನ್ನೆ ತಡರಾತ್ರಿ ಏಕಾಏಕಿಯಾಗಿ ಪಿಲ್ಲರ್ ತಳಭಾಗದಿಂದ ಕಳಚಿ ಕುಸಿತ ಉಂಟಾಗಿದೆ. ಇದರಿಂದಾಗಿ ಪಿಲ್ಲರ್ಗೆ ಹೊಂದಿಕೊಂಡಿದ್ದ ಸೇತುವೆ ಮೇಲ್ಮುಖವಾಗಿ ನಿಂತುಕೊಂಡಿದೆ. ಪಕ್ಕದಲ್ಲಿ ಹೊಸ ಸೇತುವೆ ಇದ್ದು, ಮುರಿದ ಸೇತುವೆ ಹೊಸ ಸೇತುವೆಗೆ ತಾಗಿ ಹಾನಿಯಾಗೋದು ತಪ್ಪಿದೆ. ಇನ್ನು ಕಾಳಿ ನದಿಯ ಮುರಿದ ಸೇತುವೆಯ ಭಾಗ ಹೊಸ ಸೇತುವೆಗೆ ಅಪ್ಪಳಿಸಿದ್ದಲ್ಲಿ ಹೊಸ ಸೇತುವೆಗೂ ಸಹ ದೊಡ್ಡ ಮಟ್ಟದ ಅಪಾಯ ಉಂಟಾಗುವ ಸಾಧ್ಯತೆಗಳಿತ್ತು. ಆದ್ರೆ ಇದೀಗ ಆ ಸಮಸ್ಯೆಯಿಂದ ಪಾರಾದಂತಾಗಿದೆ. ಈಗ ಮುರಿದ ಹಳೆಯ ಸೇತುವೆಯನ್ನ ತೆರವು ಮಾಡುವುದು ಸಹ ಅಷ್ಟೇ ಕಷ್ಟಕರವಾಗಿದ್ದು, ಸ್ವಲ್ಪ ಯಾಮಾರಿದ್ರೂ ಹೊಸ ಸೇತುವೆಗೆ ಅಪ್ಪಳಿಸುವ ಸಾಧ್ಯತೆ ಇದೆ. ಹೀಗಾಗಿ ತೆರವು ಗುತ್ತಿಗೆ ಪಡೆದಿರುವ ಕಂಪನಿಯವರು ಎಚ್ಚರಿಕೆಯಿಂದ ಪಿಲ್ಲರ್ ತೆರವು ಕಾರ್ಯ ಕೈಗೊಳ್ಳಬೇಕಾದ ಅನಿವಾರ್ಯತೆ ಇದೆ. ಇನ್ನು ಸೇತುವೆ ತೆರವು ಮಾಡುವ ಸಿಬ್ಬಂದಿಗಳು ಯಾವುದೇ ಮುಂಜಾಗ್ರತೆ ವಹಿಸುತ್ತಿಲ್ಲ. ಸಾರ್ವಜನಿಕರ ದೃಷ್ಟಿಯಲ್ಲಿಟ್ಟುಕೊಂಡು ಮುಂಜಾಗ್ರತೆ ವಹಿಸಿ ಕಾಮಗಾರಿ ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಈಗಾಗಲೇ ಕಾರವಾರ ಮತ್ತೆ ಗೋವಾಕ್ಕೆ ಸಂಪರ್ಕ ಕಲ್ಪಿಸುವಂತ ಕಾಳಿ ಸೇತುವೆ ಇದ್ರ ಹಿಂದೆ ಏನು ಬಿದ್ದೋಗಿದೆ, ಆ ಸೇತುವೆಯನ್ನ ತೆಗೆಯುವಂತ ಕಾರ್ಯಕ್ರಮ ಈಗ ಕಾರ್ಯ ಚಾಲನೆಯಲ್ಲಿದೆ. ಹಾಗಾಗಿ ಅಲ್ಲಿ ಕಾಮಗಾರಿ ಮಾಡುವಂತವರು ಯಾವುದೇ ರೀತಿಯಾದಂತಹ ಸೇಫ್ಟಿಯನ್ನ ಅವರು ನಿರ್ವಹಿಸ್ತಾ ಇಲ್ಲ. ಅದ್ರ ಜೊತೆಗೆ ಈಗಿರುವಂತ ಈ ಹೊಸ ಬ್ರಿಡ್ಜ್ ಏನಿದೆ, ಇದ್ರ ಮೇಲೆ 2 ದ್ವಿಪಥ ಸಂಚಾರವನ್ನ ಅಲ್ಲಿ IRB ದವರು ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ಅಲ್ಲಿಂದ ಈ ಕಾಮಗಾರಿಯನ್ನ ವೀಕ್ಷಣೆ ಮಾಡ್ಲಿಕ್ಕೆ ಅಂತ ಕೆಲವೊಬ್ರು ಸವಾರರು ಅಲ್ಲಿ ನಿಂತು ಪದೇ ಪದೇ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಟ್ರಾಫಿಕ್ ಹೆಚ್ಚಾಗ್ತಾ ಇದೆ, ಮತ್ತೆ ರೋಡ್ ಸೇಫ್ಟಿ ಸರಿಯಾಗಿಲ್ಲ. ಈಗಾಗಲೇ ನಮ್ಮ ಶರಾವತಿ ನದಿ ಭಾಗದಲ್ಲಿ ನೋಡ್ತಾ ಇರ್ತೇವೆ, ಅಲ್ಲಿ ಶರಾವತಿ ಸೇತುವೆ ಮೇಲೆ ಆಕ್ಸಿಡೆಂಟ್ಗಳು ತುಂಬಾ ಆಗ್ತಾ ಇರ್ತವೆ. ಬಹುಶಃ ಇಲ್ಲೂ ಆಗೋದು ಬೇಡ, ಆದ್ರೆ ಆಗೋದು ಬೇಡ, ಇದನ್ನ ತಡಿಲಿಕ್ಕೆ ಜಿಲ್ಲಾಡಳಿತ ಒಂದು ಸೂಕ್ತ ಕ್ರಮವನ್ನ ಕೈಗೊಳ್ಳಿ. ಯಾಕಂದ್ರೆ ಇಲ್ಲಿ ಹಂಪ್ಸ್ ಎಲ್ಲ ಹಾಕಬೇಕು, ರೋಡ್ ಸೇಫ್ಟಿ ಇಲ್ಲ, ದ್ವಿಪಥ ಸಂಚಾರ ಇಲ್ಲಿ ನಡೆಸ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಬೇಗ ಇಲ್ಲಿ ದೀಪ ಅಳವಡಿಸಬೇಕು. ದೀಪನೂ ಇಲ್ಲ, ರಾತ್ರಿಗೆ ಒಂದೊಂದ್ಸಲ ಉರಿಯೋದಿಲ್ಲ. ಈ ಜಿಲ್ಲಾಡಳಿತ ಮತ್ತೆ ಸಂಬಂಧಪಟ್ಟವರು ಇದಕ್ಕೆ ಸರಿಯಾದ ಸೂಕ್ತ ಕ್ರಮಗಳನ್ನ ತಗೊಳ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಡೈಲಿ ಜಾಸ್ತಿ ವೆಹಿಕಲ್ ಓಡಾಡ್ತಾ ಇದ್ದಾವೆ, ಮತ್ತೆ ಹೆವಿ ವೆಹಿಕಲ್ಗಳು ಇಲ್ಲಿ ಸಂಚಾರ ಮಾಡ್ತಾ ಇದೆ. ನಾಳೆಗಿನ ದಿವಸ ಈ ಬ್ರಿಡ್ಜ್ ಏನಾಗ್ತಾ ಇದೆ ನಮ್ಗಂತೂ ಗ್ಯಾರಂಟಿ ವಾರಂಟಿ ಏನಿಲ್ಲ ಇದಕ್ಕೆ. ಹಾಗಾಗಿ ಹೆವಿ ವೆಹಿಕಲ್ ಗಳನ್ನ ಇಲ್ಲಿ ತಡಿಬೇಕು. ಬರುವಂತದ್ದು ಯಾರು ಸಂಬಂಧಪಟ್ಟವರು ಇದ್ದಾರೋ ಅವರು ಇದ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಇವಾಗ ಬ್ರಿಡ್ಜ್ ಮೇಲೆ ಬರ್ತಾ ಇದ್ದೆ, ಬ್ರಿಡ್ಜ್ ಬರ್ತಾ ಇರುವಾಗ ಇದೇನಪ್ಪ ಇದು ಈ ತರ ಬ್ರಿಡ್ಜ್ ಮೇಲ್ಗಡೆ ನಿಂತಿದೆ ಅಂತ ನೋಡಿದೆ. ತಿರುಗಿ ನೋಡಿದ್ರೆ ಅದು ಬ್ರಿಡ್ಜ್ ಬಿದ್ದಿದೆ ಅಂತೆ. ಅಂದ್ರೆ ಇದು ಎಷ್ಟು ಸೇಫ್ಟಿ ಆಗಿ ಇವ್ರು ಕೆಲಸ ಮಾಡ್ತಾರೆ, ಎಲ್ಲ ಸೇಫ್ಟಿ ಮೆಜರ್ಸ್ ಇಲ್ಲ. ಆಯ್ತಾ, ಬರ್ತಾವ್ರೆ ಏನಾರು ಆ ಬ್ರಿಡ್ಜ್ ಆ ಕಡೆ ಬಿದ್ದಿದೆ ಓಕೆ, ಈ ಕಡೆ ಏನಾದ್ರು ಬಿದ್ದಿದ್ರೆ ಈ ಬ್ರಿಡ್ಜ್ ಡ್ಯಾಮೇಜ್ ಆಗ್ತಿತ್ತು. ಇದು ನ್ಯಾಷನಲ್ ಹೈವೇ, ಇದು ಒಂದು ಬಹಳ ತುಂಬಾ ಅಂದ್ರೆ ಹೆವಿ ಮೂವ್ಮೆಂಟ್ ಆಗೋ ವೆಹಿಕಲ್ಸ್ ಮತ್ತೆ ಒಂದೇ ನ್ಯಾಷನಲ್ ಹೈವೇ ಗೋವಾ ಕನೆಕ್ಟ್ ಇರೋದು. ಇದು ಏನಾದ್ರು ಬ್ಲಾಕ್ ಆಗಿದ್ರೆ ನಾವೆಲ್ಲ ತಿರುಗಾಡೋದು ಹೇಗೆ? ಈ ಕಡೆ ಎಲ್ಲರೂ ಡ್ಯಾಮೇಜ್ ಆಗಿದೆ, ಹೋಗ್ತಾ ಇರುವಾಗ ಯಾರು ಜನ ಹೋಗ್ತಾ ಇರುವಾಗಲೇ ಏನೋ ಡ್ಯಾಮೇಜ್ ಆಗಿ ಈ ಬ್ರಿಡ್ಜ್ ಡ್ಯಾಮೇಜ್ ಆಗಿ ಏನಾದ್ರು ಕಟ್ ಆಗಿದ್ರೆ ಇನ್ನೆಷ್ಟು ಜನ ಜೀವ ಹೋಗ್ತಿತ್ತು. ಕರೆಕ್ಟ್ ಆಗಿ ನ್ಯಾಷನಲ್ ಅಥಾರಿಟಿ ಒಂದು ಕರೆಕ್ಟ್ ಆಗಿ ಇದು ಗೊತ್ತಿಲ್ಲ. ಈಗ ಯಾರು ಕಂಪ್ನಿ IRB ತಗೊಂಡಿದ್ರೆ, ಬೇರೆ ಸಬ್ ಕಾಂಟ್ರಾಕ್ಟ್ ಕೊಟ್ಟಿದ್ರೆ ಗೊತ್ತಿಲ್ಲ. ಅವರು ಕರೆಕ್ಟ್ ಆಗಿ ಸೇಫ್ಟಿ ಮೆಜರ್ ತಗೊಂಡು ಕೆಲಸ ಮಾಡ್ತಾ ಇಲ್ಲ. ಇವನ್ ವರ್ಕರ್ಸ್ ಅವರು ಯಾವ ತರ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೂ ಏನು ಸೇಫ್ಟಿ ಮೆಜರ್ಸ್ ಇಲ್ಲ, ಏನಿಲ್ಲ. ಇರೋ ನಾಳೆ ಪಾಪ ಅವ್ರದ್ದು ಜೀವ ಅಲ್ಲ, ಅವ್ರದ್ದು ನಾಳೆ ಬಿದ್ದಿಗಿದ್ದ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಅವ್ರ ಮನೆಯಲ್ಲಿ ಯಾರು ನೋಡ್ಕೋತಾರೆ? ಪಾಪ ಅವ್ರಿಗೆ ಒಂದು 4 ಕಾಸಿಗೋಸ್ಕರ ದುಡಿಲಿಕ್ಕೆ ಇಲ್ಲಿ ಬಂದಿರ್ತಾರೆ. ಸೊ ಅವ್ರನ್ನು ಸರಿಯಾಗಿ ಇವ್ರ ಸೇಫ್ಟಿ ಮೆಜರ್ಸ್ ಇಲ್ದೇ ಕೆಲಸ ಮಾಡಿಸ್ತಾ ಇರೋದ್ರಿಂದ ಇದು ಸರಿ ಕಾಣ್ತಾ ಇಲ್ಲ. ಸರಿಯಾಗಿ ನ್ಯಾಷನಲ್ ಹೈವೇ ಅಥಾರಿಟಿ ಆಗಲ್ಲ ಅಥವಾ ಕನ್ಸರ್ನ್ ಕಾಂಟ್ರಾಕ್ಟರ್ಸ್ ಇದ್ರಲ್ಲ, ಸರಿಯಾಗಿ ಸೇಫ್ಟಿ ಮೆಜರ್ ತಗೊಂಡು ಕೆಲಸ ಮಾಡಿಸ್ಬೇಕಿದು. ಇದು ಮೋಸ್ಟ್ಲಿ ಯಾರಿಗೂ ಗೊತ್ತು, ಮೋಸ್ಟ್ಲಿ ಕೆಳಗಡೆ ಬಿದ್ದ ಹೆವಿ ಇದರಿಂದ ಕೆಳಗಡೆ ಪಿಲ್ಲರ್ಗೂ ಏನೋ ಡ್ಯಾಮೇಜ್ ಆಗಿದ್ರೆ ಆಗಿರ್ಬೋದು. ಒಂದ್ಸತಿ ಚೆಕ್ ಮಾಡೋದು ಒಳ್ಳೇದು. ಇಷ್ಟೆಲ್ಲ ಗಾಡಿ ಓಡಾಡ್ತಾ ಇದೆ, ಅರ್ಧ ದಿನ ಬಂದ್ ಮಾಡಿ ಬೇಕಾದ್ರೆ ಒಂದು ಚೆಕ್ ಮಾಡಿದ್ರೆ ಒಳ್ಳೇದು ಅನಿಸ್ತಾ ಇದೆ ನನಗೆ ಈ ಬ್ರಿಡ್ಜ್. ಯಾಕಂದ್ರೆ ನಾಳೆ ಮತ್ತು ಫುಲ್ ಡ್ಯಾಮೇಜ್ ಆಗೋಕ್ಕಿಂತ ಈಗಲೇ ಏನಾದ್ರು ಡ್ಯಾಮೇಜ್ ಇದ್ರೆ ಅದನ್ನು ಸರಿಪಡಿಸಬೇಕು ಅದನ್ನು.
ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.